ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಏನಿದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ಪುಟ್ಟಸ್ವಾಮಿ ಪಿ ತರೀಕೆರೆ. ಸ್ನೇಹಿತರೆ, ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಸ್ನೇಹಿತರನ್ನು ಮಾತನಾಡಿಸುವಂತಹ ಒಂದು ನಿಟ್ಟಿನಲ್ಲಿ ಈ ದಿನ ನಾನು ಹಾಸನದ ಹೃದಯ ಭಾಗದಲ್ಲಿರುವ ಕಟ್ಟಿನಿಕೆರೆ ಮಾರ್ಕೆಟ್ನಲ್ಲಿ ಗ್ಲಾಸ್ ಹೌಸ್ ನಡೆಸುತ್ತಿರುವಂತಹ ಶ್ರೀಯುತ ಮಧು ಅವರನ್ನು ಪರಿಚಯಿಸ್ತಾ ಇದ್ದೇನೆ. ಮಧು ಅವರು ಈ ವೃತ್ತಿಗೆ ಹೇಗೆ ಬಂದರು, ಅವರ ವೃತ್ತಿಯಲ್ಲಿ ಆದಂತಹ ಅನುಭವ ಏನು, ಮತ್ತು ಆ ವೃತ್ತಿಯಲ್ಲಿ ಅವರು ಕಂಡುಕೊಂಡಂತಹ ತೃಪ್ತಿ ಎಂಥದ್ದು ಎಲ್ಲವನ್ನು ಈ ಶಾರ್ಟ್ನಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿದ್ದೆ. ಕಟ್ಟಿನಕೆರೆ ಮಾರ್ಕೆಟ್, ಅದರಲ್ಲಿ ಒಂದು ಫ್ರೇಮ್ ಅಂದರೆ ಫೋಟೋಗಳಿಗೆ ಫ್ರೇಮ್ ಹಾಕುವಂತಹ ಗ್ಲಾಸ್ ಅಂಗಡಿ ಇದೆ ನೋಡಿ, ಇದೆ ಅದು. ಇದರ ಮಾಲೀಕರು ಶ್ರೀಯುತ ಮಧು ಅವರು. ಹೇಳಿ ಮಧು ಅವರೇ. ಹೇಳಿ ಸರ್. ಎಷ್ಟು ವರ್ಷದಿಂದ ನೀವು ಇಲ್ಲಿ ಮಾಡ್ತಾ ಇರೋದು? ಇದು 35 ವರ್ಷ ಆಯಿತು ಸರ್. 35 ವರ್ಷ ಆಯಿತು. 35 ವರ್ಷದಿಂದನೂ ಮಾಡ್ತಾ ಇದ್ದೀರಿ. ಹೌದೌದು. ಹೇಗೆ ಈ ಫೀಲ್ಡಿಗೆ ಬಂದಿತ್ತವು? ನಾವು ಅಚಾನಕ್ಕಾಗಿ ಬಂದಿದ್ದು ಸರ್. ಇದು ಹಾಂ ಕಾಲೇಜು ಹೋಗ್ತಾ ಇದ್ದೆ. ಹಾಂ ನಮ್ಮ ಇವರೇ ಮಾಲೀಕರು ಮೇಯ್ನು. ಹಾಂ 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 ಇದ್ದಕ್ಕಿದ್ದಾಗಿ ಒಂದು ದಿನ ಹೀಗೆ ಒಂದು ಬರೋಂಥ ಸನ್ನಿವೇಶ ಬಂತು. ಹಾಂ 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 ಅಲ್ಲಿಂದ ಅದೇ ಕಂಟಿನ್ಯೂ ಆಯಿತು. ನಾವು ಬಂದು ಸರಿಸುಮಾರು 22 ವರ್ಷ ಆಯಿತು. 22 ವರ್ಷ. 22 ವರ್ಷ. ಎಜುಕೇಷನ್ ಎಲ್ಲ ಏನು ನಿಮ್ಮದು? ಸರ್ ನಮ್ಮದು SSLC ಆಗಿದೆ ಸರ್. SSLC ಆಗಿದೆ. ನಿಮಗೆ ಇದೊಂಥರ ಲೈಫಿಗೆ ಆಗಿದೆ? ಆಗಿದೆ, ಇದೆ. ನಮ್ಮದು ಈಗ ಇದೇ ವೃತ್ತಿಯಾಗೋಗಿದೆ. ವೃತ್ತಿಯಾಗಿದೆ ಅಂದರೆ ಕಲೀಲಿಕ್ಕೆ ಏನಾದರೂ ಸಮಯ ತಗೊಂಡ್ರಾ? ಇದು ಹೇಗೆ ಅಂತ? ಇಲ್ಲ, ಇದು ನೋಡ್ತಾ ಕಲ್ತಿದ್ದು. ಒಂದು 6 ತಿಂಗಳು ಆಯಿತು. ಹಾಂ 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 6 ಮಂತ್ಸ್ ಆಯಿತು. ಹಾಂ. ಇದು ನೀವು ಕಟ್ಟಿನಕೆರೆ ಮಾರ್ಕೆಟಲ್ಲೇ ಇರೋದ್ರಿಂದ ತುಂಬ ಬ್ಯುಸಿ. ನೀವು ಬ್ಯುಸಿ ಅಂತ ಅನಿಸುತ್ತೆ. ಅಂದರೆ ನಮ್ದೆಲ್ಲ ಸರ್ ಎಲ್ಲ ನಾವು ಕೈಯಲ್ಲಿ ರೆಡಿ ಮಾಡಿಕೊಡಂತ ಅಲ್ವಾ, ಯಾವಾಗಲೂ ಕೆಲಸ ಇದ್ದೇ ಇರುತ್ತೆ. ಆ ಥರ ಏನೂ ಇಲ್ಲ. ಹಬ್ಬ ಹರಿದಿನಗಳೆಲ್ಲ ಸ್ವಲ್ಪ ಬ್ಯುಸಿ ಇರ್ತದೆ. ಹಬ್ಬ ಹರಿದಿನಗಳು ಅಂದರೆ ದೇವ್ರ ಫೋಟೋಗಳಿಗೆ ಜಾಸ್ತಿ ಡಿಮಾಂಡ್ ಇರ್ತದೆ. ಯಾವುದಾದ್ರೂ ಶುಭ ಕಾರ್ಯಗಳು ಅದಕ್ಕೆಲ್ಲ ಬೇಕೇ ಬೇಕಾಗಿರುತ್ತೆ. ಜನ ಬರ್ತಾರೆ, ನೋಡ್ತಾರೆ, ತಗೋತಾರೆ. ಚೆನ್ನಾಗಿದೆ, ಅಂದರೆ ಖುಷಿ ಕೊಡುತ್ತೆ. ಅಂದರೆ ಖುಷಿ ಕೊಡುವಂಥ ಜಾಬ್. ಯಾವುದೇ ಕೆಲಸ ಆದರೂ ಕೂಡ ಅದು ಎಂಜಾಯ್ಮೆಂಟ್ ಆಗಿರಬೇಕು. ಅದು ನಿಮ್ಗೆ ಎಂಜಾಯ್ಮೆಂಟ್ ಅಂತ ಅನಿಸಿದೆ? ತೃಪ್ತಿ ಇದೆ. ಯಾಕೆಂದ್ರೆ 22 ವರ್ಷದಿಂದನೂ ಮಾಡ್ತಾ ಇದ್ದೀವಿ ನಾವು. ಸ್ವಲ್ಪ ಭಾವನಾತ್ಮಕವಾಗಿದ್ದೀರಿ ಮೊದಲು ನೀವು. ಖಂಡಿತ. ಸೊ ಹಾಗಾಗಿ ಖುಷಿ ಇದೆ ನಿಮಗೆ. ಸಂತೋಷ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ಸ್.